ಮುಂದಿನ ಕ್ವಶನ್, ಇದು ನೀಟ್ 2017 ಕೇಳಿದರು. ದ DNA ಫ್ರಾಗ್ಮೆಂಟ್ ಸಪರೇಟೆಡ್ ಆನ್ ಆನ್ ಎಗರೋಸ್ ಜೆಲ್ ಕ್ಯಾನ್ ಬಿ ವಿಜುವಲೈಸ್ಡ್ ಆಫ್ಟರ್ ಸ್ಟೈನಿಂಗ್ ವಿತ್ ಇಥಿಡಿಯಂ ಬ್ರೋಮೈಡ್. ಇಥಿಡಿಯಂ ಬ್ರೋಮೈಡ್ ಜೊತೆ ನೀವು DNA ಫ್ರಾಗ್ಮೆಂಟ್ಸನ್ನು ಟ್ರೀಟ್ ಮಾಡೋದ್ರಿಂದ, ಆಮೇಲೆ ನಂತರ ಅಲ್ಟ್ರಾವೈಲೆಟ್ ರೇಡಿಯೇಷನಿಂದ ಅದನ್ನು ಎಕ್ಸ್ಪೋಸ್ ಮಾಡೋದ್ರಿಂದ ನಿಮಗೆ ಬ್ರೈಟ್ ಆರೆಂಜ್ ಬ್ಯಾಂಡ್ ಸಿಗ್ತದೆ. ಇಷ್ಟೇ ವಿಷಯ. ಬಹಳ ಸಿಂಪಲ್ ಇದೆ. ಆಪ್ಷನ್ ಸಿ ಇಥಿಡಿಯಂ ಬ್ರೋಮೈಡ್. ನೆಕ್ಸ್ಟ್ ಕ್ವಶನ್, ನೀಟ್ 2016 ಫೇಸ್ 1 ಕೇಳಿರುವಂಥ ಒಂದು ಕ್ವಶನ್ ಇದು. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ರಿಕ್ವೈರ್ಡ್ ಫಾರ್ ಎನಿ ಆಫ್ ದಿ ಟೆಕ್ನಿಕ್ಸ್ ಆಫ್ DNA ಫಿಂಗರ್ ಪ್ರಿಂಟಿಂಗ್ ಅವೈಲೇಬಲ್ ಎಟ್ ಪ್ರೆಸೆಂಟ್ ಅಂತ ಕೇಳಿದ್ದಾರೆ. ಸೊ DNA ಫಿಂಗರ್ ಪ್ರಿಂಟಿಂಗ್ ಟೆಕ್ನಿಕಲ್ಲಿ ಯೂಸ್ ಮಾಡುವಂಥ ಕೆಲವು ಟೆಕ್ನಿಕ್ಸ್ಗಳು ಇಲ್ಲಿ DNA ಹೈಬ್ರಿಡೈಸೇಷನ್ ಆಗಬೇಕಾಗ್ತದೆ. ಅಂದರೆ ಪ್ರೈಮರ್ಸನ್ನು DNA ಸಿಂಗಲ್ ಸ್ಟ್ಯಾಂಡರ್ಡ್ DNA ಬಿಡೋದ್ರಿಂದ ಡಬಲ್ ಸ್ಟ್ಯಾಂಡರ್ಡ್ DNA ಆಗಿ ಉತ್ಪತ್ತಿ ಆಗ್ತದೆ ಓಕೆ, ಸೊ ಅದು ಬೇಕು. ಪಾಲಿಮರೇಸ್ ಚೈನ್ ರಿಯಾಕ್ಷನ್ ವೆರಿ ಕಾಮನ್ಲಿ ಯೂಸ್ಡ್ DNA ಈ ಫಿಂಗರ್ ಪ್ರಿಂಟಿಂಗ್ ಟೆಕ್ನಾಲಜಿಯಲ್ಲಿ. ಜಿಂಕ್ ಫಿಂಗರ್ ಅನಾಲಿಸಿಸ್ ಇಲ್ಲ, ಅದು ಬರೋದಿಲ್ಲ. ಆಪ್ಷನ್ ಸಿ ಇನ್ಕರೆಕ್ಟ್ ಆಗ್ತದೆ. ಈ DNA ಫಿಂಗರ್ ಪ್ರಿಂಟಿಂಗ್ ಟೆಕ್ನಾಲಜಿಯಲ್ಲಿ ಯೂಸ್ ಮಾಡೋದಿಲ್ಲ. ಸೊ ಆಪ್ಷನ್ ಸಿ ಕರೆಕ್ಟ್ ಆದಂಥ ಆನ್ಸರ್. ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ ಹೌದು, ನಿಮಗೆ DNA ಫಿಂಗರ್ ಪ್ರಿಂಟಿಂಗ್ನಲ್ಲಿ ಕೂಡ ಯೂಸ್ ಮಾಡುವಂಥ ಒಂದು ಈ ಎನ್ಸೈಮ್ಸ್ಗಳು ರಿಸ್ಟ್ರಿಕ್ಷನ್ ಎನ್ಸೈಮ್ಸನ್ನು ಯೂಸ್ ಮಾಡ್ತಾರೆ. ಯಾಕಂದರೆ ನಿಮಗೆ ಫ್ರಾಗ್ಮೆಂಟ್ಸ್ ಬೇಕಾಗ್ತದಲ್ವಾ, ಸೊ ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ ಬೇಕಾಗ್ತದೆ. ಸೊ ಆಪ್ಷನ್ ಸಿ ಕರೆಕ್ಟ್ ಇದೆ. ನಮ್ಮ ಮುಂದಿನ ಕ್ವಶನ್, ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಅ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯೇಸ್. ಇದು ನೀಟ್ 2016 ಫೇಸ್ 1 ಕೇಳಿದರು. DNA ಏಸ್ 1, ಹಿಂಡ್ 2, RNA ಏಸ್ 1, ಪ್ರೋಟಿಯೇಸ್ ಅಂತ. ಆಪ್ಷನ್ ಬಿ ಕರೆಕ್ಟ್ ಇದೆ. ಹಿಂಡ್ 2 ಹೀಮೋಫೈಲಸ್ ಇನ್ಫ್ಲೂಯೆನ್ಸಾದಿಂದ ತೆಗೆದಿರುವಂಥ ಒಂದು ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಇದು ಹಿಂಡ್ 2. ಇದು ಫಸ್ಟ್ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ವಿಚ್ ವಾಸ್ ಐಸೋಲೇಟೆಡ್ ಫಾರ್ ದ ಫಸ್ಟ್ ಟೈಮ್. ಈ ಹೀಮೋಫೈಲಸ್ ಇನ್ಫ್ಲೂಯೆನ್ಸಾ ಬ್ಯಾಕ್ಟೀರಿಯಾದಿಂದ ತೆಗೆದಿರುವಂಥ ಒಂದು ಎನ್ಸೈಮ್. ಬಹಳ ಇಂಪಾರ್ಟೆಂಟ್ ಇದು. NCERT ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿದ್ದಾರೆ, ಕೇಳುವ ಚಾನ್ಸಸ್ ಇದೆ. ಆಪ್ಷನ್ ಬಿ ಕರೆಕ್ಟ್ ಇದೆ. ನಮ್ಮ ಮುಂದಿನ ಕ್ವಶನ್, ನೀಟ್ 2016 ಫೇಸ್ 1 ಕೇಳಿದ್ದಾರೆ. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ಎ ಫೀಚರ್ ಆಫ್ ದ ಪ್ಲಾಸ್ಮಿಡ್. ಸಿಂಗಲ್ ಸ್ಟ್ಯಾಂಡರ್ಡ್, ಟ್ರಾನ್ಸ್ಫರೇಬಲ್, ಇಂಡಿಪೆಂಡೆಂಟ್ ರೆಪ್ಲಿಕೇಶನ್, ಸರ್ಕ್ಯುಲರ್ ಸ್ಟ್ರಕ್ಚರ್. ಸಿಂಗಲ್ ಸ್ಟ್ಯಾಂಡರ್ಡ್, ಯಾಕಂದರೆ ಪ್ಲಾಸ್ಮಿಡ್ ಯಾವತ್ತೂ ಡಬಲ್ ಸ್ಟ್ಯಾಂಡರ್ಡ್ ನಾರ್ಮಲ್ DNA ಥರ ಬಟ್ ಸರ್ಕ್ಯುಲರ್ ಆಗಿರುತ್ತೆ. ಸೊ ಅದನ್ನು ನೀವು ಎಲ್ಲಿ ಬೇಕಾದರೂ ಟ್ರಾನ್ಸ್ಫರ್ ಮಾಡಬಹುದು. ಅಂದರೆ ಯಾವುದೇ ಒಂದು ಹೋಸ್ಟ್ ಆರ್ಗನಿಸಮ್ಗೆ ಆ ಪ್ಲಾಸ್ಮಿಡ್ ಹಾಕಿದರೆ ಅದು ರೆಪ್ಲಿಕೇಟ್ ಆಗ್ತದೆ. ಯಾಕಂದರೆ ಅದರಲ್ಲಿ ಓರಿ ಸೈಟ್ ಇರುತ್ತೆ. ನೆನ್ಪಿಟ್ಕೊಳ್ಳಿ, ಒರಿಜಿನ್ ಆಫ್ ರೆಪ್ಲಿಕೇಶನ್ ಇರೋದ್ರಿಂದ ರೆಪ್ಲಿಕೇಟ್ ಆಗ್ತದೆ. ಇಂಡಿಪೆಂಡೆಂಟ್ ರೆಪ್ಲಿಕೇಶನ್ ಹೌದು, ನಾನು ಹೇಳಿದೆ ಯಾವುದೇ ಹೋಸ್ಟ್ ಆರ್ಗನಿಸಮಲ್ಲಿ ಅದು ಇಂಡಿಪೆಂಡೆಂಟ್ ರೆಪ್ಲಿಕೇಶನ್ ಪ್ರಾಪರ್ಟಿಯನ್ನು ಹೊಂದಿರುತ್ತೆ. ಸರ್ಕ್ಯುಲರ್ ಸ್ಟ್ರಕ್ಚರ್ ಹೌದು. ಸೊ ಈ ಪ್ಲಾಸ್ಮಿಡನ್ನು ನೆನ್ಪಿಟ್ಕೊಳ್ಳೋದು ಹೇಗೆ, ಡೆಫಿನೇಷನ್ ಕೇಳುತ್ತಾರೆ, ಗೊತ್ತಿರಬೇಕು. ಆಟೋನಮಸ್ಲಿ ರೆಪ್ಲಿಕೇಟಿಂಗ್ ಸರ್ಕ್ಯುಲರ್ ಎಕ್ಸ್ಟ್ರಾ ಕ್ರೋಮೋಸೋಮಲ್ DNA ಅಂತ, RKCD ನೆನ್ಪಿಟ್ಕೊಳ್ಳಿ. ಆಟೋನಮಸ್ಲಿ ರೆಪ್ಲಿಕೇಟಿಂಗ್ ಸರ್ಕ್ಯುಲರ್ ಎಕ್ಸ್ಟ್ರಾ ಕ್ರೋಮೋಸೋಮಲ್ DNA, RKCD. ವೆರಿ ಸಿಂಪಲ್ ಇದು. ಆಪ್ಷನ್ ಎ ಸಿಂಗಲ್ ಸ್ಟ್ಯಾಂಡರ್ಡ್ ಇಸ್ ದಿ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನಮ್ಮ 25ನೇ ಕ್ವಶನ್, ಇದು ನೀಟ್ 2016 ಫೇಸ್ 2 ಕೇಳಿದ್ದಾರೆ. ವಿಚ್ ಆಫ್ ದಿ ಫಾಲೋವಿಂಗ್ ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ ಪ್ರೊಡ್ಯೂಸಸ್ ಬ್ಲಂಟ್ ಎಂಡ್ಸ್. EcoR5, ಹಿಂಡ್ 3, ZO1, SAL1 ಅಂತ ಕೊಟ್ಟಿದ್ದಾರೆ. BCD ಆಪ್ಷನ್ಸಲ್ಲಿ ಕೊಟ್ಟಿರುವಂಥ ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ ಯಾವತ್ತು ಸ್ಟಿಕ್ಕಿ ಎಂಡ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ, ಬ್ಲಂಟ್ ಎಂಡನ್ನು ಪ್ರೊಡ್ಯೂಸ್ ಮಾಡೋದಿಲ್ಲ. ಸೊ EcoR5 ಯಾವತ್ತು ಬ್ಲಂಟ್ ಎಂಡನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಬ್ಲಂಟ್ ಎಂಡ್ ಅಂದರೆ ಎಕ್ಸಾಕ್ಟ್ಲಿ DNAನ ಕರೆಕ್ಟಾಗಿ ಕಟ್ ಮಾಡುವಂಥದ್ದು. ನಿಮ್ಗೆ ಯಾವುದೇ ರೀತಿಯಾದಂಥ ಸ್ಟಿಕ್ಕಿ ಎಂಡ್ಸ್, ನಿಮ್ಗೆ ಗೊತ್ತಿದೆ ಸ್ಟಿಕ್ಕಿ ಎಂಡ್ಸ್ ಅಂತ, NCERTಯಲ್ಲಿ ಕೊಟ್ಟಿದ್ದಾರೆ ಪಿಕ್ಚರು. ಸೊ ಸ್ಟಿಕ್ಕಿ ಎಂಡ್ಸನ್ನು ಉತ್ಪತ್ತಿ ಮಾಡೋದಿಲ್ಲ. ಬ್ಲಂಟ್ ಎಂಡ್ಗಳನ್ನು ಉತ್ಪತ್ತಿ ಮಾಡುವಂಥದ್ದು EcoR5 ಅಂತ ಹೇಳುವಂಥ ರಿಸ್ಟ್ರಿಕ್ಷನ್ ಎನ್ಸೈಮ್. ಆಪ್ಷನ್ ಎ ಕರೆಕ್ಟ್ ಇದೆ. ನಮ್ಮ ನೆಕ್ಸ್ಟ್ ಕ್ವಶನ್, 2016 ನೀಟ್ ಫೇಸ್ 2 ಕೇಳಿರುವಂಥ ಕ್ವಶನ್ ಇದು. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ಎ ಕಾಂಪೊನೆಂಟ್ ಆಫ್ ಡೌನ್ಸ್ಟ್ರೀಮ್ ಪ್ರಾಸೆಸಿಂಗ್. ಓಕೆ, ಡೌನ್ಸ್ಟ್ರೀಮ್ ಪ್ರಾಸೆಸಿಂಗ್ ಅಂದರೆ ಪ್ಯೂರಿಫಿಕೇಷನ್, ಸಪರೇಷನ್ ಆ್ಯಂಡ್ ಪ್ರಿಸರ್ವೇಷನ್ ಆಫ್ ದಿ ರೀಕಾಂಬಿನೆಂಟ್ ಪ್ರೋಟೀನ್ ಫ್ರಮ್ ದಿ ಹೋಸ್ಟ್ ಸೆಲ್. ಅಷ್ಟೇ, ನೀವು ಹೋಸ್ಟ್ ಸೆಲ್ಲಿಂದ ಆ ಪ್ರೋಟೀನನ್ನು ಹೊರಗೆ ತೆಗೆದು ಪ್ಯೂರಿಫಿಕೇಷನ್ ಮಾಡಬೇಕಾಗ್ತದೆ. ಅದರಲ್ಲಿ ಬಹಳ ಇಂಪ್ಯೂರಿಟೀಸ್ ಇರುತ್ತೆ. ಅದನ್ನು ಬರೀ ಪ್ರೋಟೀನ್ ಮಾತ್ರ ನೀವು ಹೊರಗೆ ತೆಗಿಬೇಕಾಗ್ತದೆ. ನಂತರ ಅದನ್ನು ಭಾಳಷ್ಟು ದಿನ ಇಡಬೇಕಾಗ್ತದೆ. ಯಾಕಂದರೆ ಮಾರ್ಕೆಟಿಂಗ್ ಮಾಡೋಕ್ಕಿಂತ ಮುಂಚೆ ನೀವು ಅದನ್ನು ಇಡಬೇಕಾಗ್ತದೆ, ಅಂದರೆ ಪ್ರಿಸರ್ವೇಷನ್. ನಂತರ ಈ ಇಂಪ್ಯೂರಿಟೀಸ್ಗಳಿಂದ ಈ ಪ್ರೋಟೀನನ್ನು ಸಪ್ರೇಟ್ ಮಾಡುವ ಪ್ರೊಸೆಸ್ಗೆ ಸಪರೇಷನ್ ಅಂತಲೂ ಕೂಡ ಕರಿತೀವಿ. ಪ್ಯೂರಿಫಿಕೇಷನ್, ಸಪರೇಷನ್ ಒನ್ ಆ್ಯಂಡ್ ದ ಸೇಮ್ ಆದರೆ ಎಕ್ಸ್ಪ್ರೆಷನ್ ಇರೋದಿಲ್ಲ. ಈ ಎಕ್ಸ್ಪ್ರೆಷನ್ ಅಂತ ಹೇಳುವಂಥ ಸ್ಟೆಪ್ಪು ಈ ಡೌನ್ ಸ್ಟ್ರೀಮ್ ಪ್ರಾಸೆಸ್ಗಿಂತ ಮುಂಚೆ ಬರುವಂಥ ಸ್ಟೆಪ್ ಅದು. ಅಂದರೆ ನೀವು ಯಾವಾಗ RDNA ಕಂಟೈನಿಂಗ್ ಯುವರ್ ಜೀನ್ ಆಫ್ ಇಂಟ್ರೆಸ್ಟನ್ನು ನೀವೊಂದು ಹೋಸ್ಟ್ ಆರ್ಗನಿಸಮ್ಗೆ ಹಾಕ್ತೀರಿ, ಆ ಜೀನ್ ಆಫ್ ಇಂಟ್ರೆಸ್ಟ್ ಎಕ್ಸ್ಪ್ರೆಸ್ ಆಗಿ ಪ್ರೋಟೀನನ್ನು ಉತ್ಪತ್ತಿ ಮಾಡ್ತದೆ. ಎಲ್ಲಿ? ಹೋಸ್ಟ್ ಆರ್ಗನಿಸಮಲ್ಲಿ. ನಂತರ ಮಾಡುವಂಥ ಸ್ಟೆಪ್ಪು ಡೌನ್ ಸ್ಟ್ರೀಮ್ ಪ್ರಾಸೆಸಿಂಗ್. ಅಂದರೆ ನೀವು ಆ ಪ್ರೋಟೀನನ್ನು ಹೊರಗೆ ತೆಗೆಯುವಂಥ ಪ್ರಾಸೆಸ್ ಏನಿದೆ ಅದು ಡೌನ್ ಸ್ಟ್ರೀಮ್ ಪ್ರಾಸೆಸಿಂಗ್. ಎಕ್ಸ್ಪ್ರೆಷನ್ ಬರೋದಿಲ್ಲ. ಸೊ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನಮ್ಮ ಮುಂದಿನ ಕ್ವಶನ್ ಕೂಡ 2016 ಫೇಸ್ 1 ಕೇಳಿರುವಂಥ ಕ್ವಶನ್ ಇದು. ದ ಟಕ್ ಪಾಲಿಮರೇಸ್ ಎನ್ಸೈಮ್ ಈಸ್ ಅಬ್ಟೈನ್ಡ್ ಫ್ರಮ್, ಬಹಳಷ್ಟು ಸಲ ಹೇಳಿದ್ದೀನಿ ನಾನು, ಇದು ಥರ್ಮಸ್ ಅಕ್ವಾಟಿಕಸ್ ಅಂತ ಹೇಳುವಂಥ ಒಂದು ಬ್ಯಾಕ್ಟೀರಿಯಾದಿಂದ ತೆಗೆದಿದ್ದಾರೆ. ಆಪ್ಷನ್ ಎ ಕರೆಕ್ಟ್ ಇದೆ. 28th ಕ್ವಶನ್ ನೋಡೋಣ. ನೀಟ್ 2016 ಫೇಸ್ 2 ಕೇಳಿದ್ದಾರೆ. ಎ ಫಾರಿನ್ DNA ಆ್ಯಂಡ್ ಪ್ಲಾಸ್ಮಿಡ್ ಕಟ್ ಬೈ ದಿ ಸೇಮ್ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಕ್ಯಾನ್ ಬಿ ಜಾಯಿಂಟ್ ಟು ಫಾರ್ಮ್ ಎ ರೀಕಾಂಬಿನೆಂಟ್ ಪ್ಲಾಸ್ಮಿಡ್ ಯೂಸಿಂಗ್ ಅಂತ ಕೇಳಿದ್ದಾರೆ. ಲೈಗೇಸ್ ನಿಮಗೆ ಗೊತ್ತಿದೆ. ಬಹಳ ಸಿಂಪಲ್ ಇದು. ನಾನು ಇದನ್ನು ಕೂಡ ಹೇಳಿದ್ದೇನೆ. ಸೇಮ್ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸನ್ನು ನೀವು ಯೂಸ್ ಮಾಡಬೇಕಾಗ್ತದೆ. ಈಗ ಫಾರ್ ಎಕ್ಸಾಂಪಲ್ ಕ್ಲೋನಿಂಗ್ ವೆಕ್ಟರ್ದಿಂದ ಫ್ರಾಗ್ಮೆಂಟ್ ತೆಗಿಬೇಕಾದರೂ ಅಥವಾ ಜೀನ್ ಆಫ್ ಇಂಟ್ರೆಸ್ಟ್ ಫ್ರಾಗ್ಮೆಂಟ್ ತೆಗಿಬೇಕಾದರೂ ನೀವು ಯೂಸ್ ಮಾಡುವಂಥ ಎನ್ಸೈಮ್ ಯಾವುದು? ಸೇಮ್ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಆಗಿರಬೇಕು.
ಸೊ ಈ ಕ್ವಶನ್ಗೆ ಆಪ್ಷನ್ ಸಿ ಕರೆಕ್ಟ್ ಇದೆ. ಲೈಗೇಸಸ್ ಜಾಯಿನ್ ದಿ 2 ಡಿಫ್ರೆಂಟ್ DNA ಬೈ ಫಾರ್ಮಿಂಗ್ ಹೈಡ್ರೋಜನ್ ಬಾಂಡ್ಸ್ ಅಷ್ಟೇ. ಆಪ್ಷನ್ ಸಿ ಕರೆಕ್ಟ್ ಇದೆ. 29th ಕ್ವೆಶನ್ ನೀಟ್ 2016 ಫೇಸ್ 2ನಲ್ಲಿ ಕೇಳಿದ್ದಾರೆ. ಸ್ಟಿರ್ಡ್ ಟ್ಯಾಂಕ್ ಬಯೋರಿಯಾಕ್ಟರ್ಸ್ ಹ್ಯಾವ್ ಬಿನ್ ಡಿಸೈನ್ಡ್ ಫಾರ್ ಎನ್ಶೂರಿಂಗ್ ಎನರೋಬಿಕ್ ಕಂಡೀಷನ್ಸ್ ಇನ್ ದಿ ಕಲ್ಚರ್ ವೆಸಲ್. ಇಲ್ಲ, ನಾವು ಹೋಸ್ಟ್ ಆಗಿ ಯೂಸ್ ಮಾಡುವಂಥ ಸೆಲ್ಸ್ಗಳೇನಿದೆ ಈ ಜೆನೆಟಿಕ್ ಇಂಜಿನಿಯರಿಂಗಲ್ಲಿ ಅದು 100% ಏರೋಬಿಕ್ ಬ್ಯಾಕ್ಟೀರಿಯಾಗಳಾಗಿರ್ತದೆ. ಎನರೋಬಿಕ್ ಕಂಡೀಷನ್ ಇರೋದ್ರಿಂದ ಆ ಏರೋಬಿಕ್ ಬ್ಯಾಕ್ಟೀರಿಯಾ ಬದುಕೋಲ್ಲ. ಸೊ ನೆನ್ಪಿಟ್ಕೊಳ್ಳಿ, ಏರೋಬಿಕ್ ಕಂಡೀಷನ್ನೇ ಬೇಕು ನಮಗೆ, ಯಾಕಂದರೆ ಅದು ಏರೋಬಿಕ್ ಬ್ಯಾಕ್ಟೀರಿಯಾ ಆಗಿರ್ತದೆ. ಸೊ ಎ ಕೆನಾಟ್ ಬಿ ದ ಆನ್ಸರ್. ಬಿ ತಗೊಂಡ್ರೆ ಎಡಿಷನ್ ಆಫ್ ಪ್ರಿಸರ್ವೇಟಿವ್ಸ್ ಟು ದ ಪ್ರಾಡಕ್ಟ್. ಪ್ರಾಡಕ್ಟ್ ಸಿಗೋದೇ ನಿಮಗೆ ಕೊನೆಯ ಸ್ಟೆಪ್ನಲ್ಲಿ, ಅಂದರೆ ಡೌನ್ ಸ್ಟ್ರೀಮ್ ಪ್ರಾಸೆಸ್ ಆಗುವಾಗ ನೀವು ಪ್ರಿಸರ್ವೇಟಿವ್ ಹಾಕಿ ಆ ಪ್ರೋಟೀನನ್ನು, ಅಂದರೆ ರೀಕಾಂಬಿನೆಂಟ್ ಪ್ರೋಟೀನನ್ನು ನೀವು ಉಳಿಸ್ಕೋಬೇಕಾಗ್ತದೆ ಬಹಳಷ್ಟು ದಿನಗಳವರೆಗೆ ಅಥವಾ ವರ್ಷದವರೆಗೂ ಆದರೂ ಆಗಬಹುದು. ಸೊ ನೆನ್ಪಿಟ್ಕೊಳ್ಳಿ, ಪ್ರಿಸರ್ವೇಟಿವ್ ಯೂಸ್ಡ್ ಇನ್ ಡೌನ್ ಸ್ಟ್ರೀಮ್ ಪ್ರಾಸೆಸಿಂಗ್. ಪ್ಯೂರಿಫಿಕೇಷನ್ ಆಫ್ ದಿ ಪ್ರಾಡಕ್ಟ್ ಅಂತ ಕೊಟ್ಟಿದ್ದಾರೆ. ಇದು ಪ್ಯೂರಿಫಿಕೇಷನ್ ಆಫ್ ದಿ ಪ್ರಾಡಕ್ಟ್, ರೀಕಾಂಬಿನೆಂಟ್ ಪ್ರಾಡಕ್ಟನ್ನು ನಾವು ಮಾಡುವಂಥದ್ದು ಯಾವಾಗ, ಡೌನ್ ಸ್ಟ್ರೀಮ್ ಪ್ರಾಸೆಸಿಂಗಲ್ಲಿ. ಸೊ ಅದು ಕೂಡ ಆನ್ಸರ್ ಆಗೋದಿಲ್ಲ. ಅವೈಲಬಿಲಿಟಿ ಆಫ್ ಆಕ್ಸಿಜನ್ ಥ್ರೂ ಔಟ್ ದಿ ಪ್ರಾಸೆಸ್. ಎಸ್, ಬಯೋರಿಯಾಕ್ಟರ್ನಲ್ಲಿ ಒಂದು ಸಣ್ಣದಾದಂಥ ಒಂದು ಹೋಲ್ ಇರುತ್ತೆ. ಆ ಹೋಲ್ ಮುಖಾಂತರ ನೀವೇನು ಮಾಡ್ತೀರಿ, ಆಕ್ಸಿಜನನ್ನು ಸಪ್ಲೈ ಮಾಡ್ತೀರಿ ಆ್ಯಕ್ಚುಲಿ. ಸೊ ಒಂದು ಇನ್ಲೆಟ್ ಇರುತ್ತೆ ಆ್ಯಕ್ಚುಲಿ, ಅದರ ಮುಖಾಂತರ ನೀವು ಆಕ್ಸಿಜನ್ ಹಾಕಿದಾಗ ಆಟೋಮೆಟಿಕ್ಕಾಗಿ ಈ ಹೋಸ್ಟ್ ಆರ್ಗ್ಯಾನಿಸಮ್ಸು ಮಲ್ಟಿಪ್ಲಿಕೇಶನ್ ರ್ಯಾಪಿಡಾಗಿ ಬಹಳಷ್ಟು ಪ್ರಾಡಕ್ಟ್ಗಳನ್ನು ಉತ್ಪತ್ತಿ ಮಾಡುತ್ತೆ, ಅಂದರೆ ರೀಕಾಂಬಿನೆಂಟ್ ಪ್ರೋಟೀನನ್ನು ಉತ್ಪತ್ತಿ ಮಾಡುತ್ತೆ. ಸೊ ಬಯೋರಿಯಾಕ್ಟರ್ ಮಸ್ಟ್ ಹ್ಯಾವ್ ಆಕ್ಸಿಜನ್ ಸಪ್ಲೈ. ಸೊ ಅವೈಲಬಿಲಿಟಿ ಆಫ್ ಆಕ್ಸಿಜನ್ ಥ್ರೂ ಔಟ್ ದಿ ಪ್ರಾಸೆಸ್. ಆಪ್ಷನ್ ಡಿ ಕರೆಕ್ಟ್. ನಮ್ಮ 30th ಕ್ವೆಶನ್, ಇದು AIPMT 2015ನಲ್ಲಿ ಕೇಳಿದರು. ಅಂದರೆ ನೀಟ್ ಬರಲಿಕ್ಕಿಂತ ಮುಂಚೆ AIPMT ಅಂತ ಹೇಳುವಂಥ ಎಕ್ಸಾಮ್ ನಡೀತಾ ಇತ್ತು. ದ ಕಟಿಂಗ್ ಆಫ್ DNA ಎಟ್ ಸ್ಪೆಸಿಫಿಕ್ ಲೊಕೇಶನ್ಸ್ ಬಿಕೇಮ್ ಪಾಸಿಬಲ್ ವಿತ್ ದ ಡಿಸ್ಕವರಿ ಆಫ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಎ ರಿಸ್ಟ್ರಿಕ್ಷನ್ ಎನ್ಸೈಮ್ಸ್. ಹೌದಲ್ವಾ, ನಿಮ್ಗೆ ಗೊತ್ತಿದೆ. ಸೆಲೆಕ್ಟಬಲ್ ಮಾರ್ಕರ್ಸ್ ಅಲ್ಲ, ಪ್ರಾಬ್ಸ್ ಅಲ್ಲ, ಲೈಗೇಸಸ್ ಕೂಡ ಅಲ್ಲ. ರಿಸ್ಟ್ರಿಕ್ಷನ್ ಎನ್ಸೈಮ್ಸಿಂದ ಮಾತ್ರ ನೀವು DNA ಸ್ಪೆಸಿಫಿಕ್ ಲೊಕೇಶನಲ್ಲಿ ಕಟ್ ಮಾಡಬಹುದು. ಆಪ್ಷನ್ ಎ ಕರೆಕ್ಟ್ ಇದೆ. 31st ಕ್ವೆಶನ್ AIPMT 2015ನಲ್ಲಿ ಕೇಳಿದ್ದಾರೆ. ದ DNA ಮಾಲಿಕ್ಯೂಲ್ ಟು ವಿಚ್ ದ ಜೀನ್ ಆಫ್ ಇಂಟ್ರೆಸ್ಟ್ ಈಸ್ ಇಂಟಗ್ರೇಟೆಡ್ ಫಾರ್ ಕ್ಲೋನಿಂಗ್ ಈಸ್ ಕಾಲ್ಡ್ ಅಂತ ಕೊಟ್ಟಿದ್ದಾರೆ. ಟ್ರಾನ್ಸ್ಫಾರ್ಮರ್, ಟೆಂಪ್ಲೇಟ್, ವೆಕ್ಟರ್, ಕ್ಯಾರಿಯರ್. ನೀವು ಜೀನ್ ಆಫ್ ಇಂಟ್ರೆಸ್ಟನ್ನು ನೀವು ಕ್ಲೋನ್ ಮಾಡಬೇಕಾದ್ರೆ ಯೂಸ್ ಮಾಡುವಂಥ ಯಾವುದು DNA, ಅದಕ್ಕೆ ನಾವು ಕ್ಲೋನಿಂಗ್ ವೆಕ್ಟರ್ ಅಂತ ಕರಿತೀವಿ ಅಥವಾ ವೆಕ್ಟರ್ ಅಂತ ಕರಿತೀವಿ. ಕಾಸ್ಮಿಡ್ಸು ಅಥವಾ ಫೇಜ್ಮಿಡ್ಸ್ ಆಗಿರಬಹುದು, ಅಥವಾ PBR 322, PUC 18 ಹೇಳುವಂಥ ಡಿಫ್ರೆಂಟ್ ವೆಕ್ಟರ್ಸ್ಗಳಿರ್ತದೆ. ಈವನ್ ಬ್ಯಾಕ್ಟೀರಿಯಲ್ ಆರ್ಟಿಫಿಷಿಯಲ್ ಕ್ರೋಮೋಸೋಮ್ ಅಥವಾ ಈಸ್ಟ್ ಆರ್ಟಿಫಿಷಿಯಲ್ ಕ್ರೋಮೋಸೋಮನ್ನು ಕೂಡ ನಾವು ವೆಕ್ಟರ್ ಆಗಿ ಯೂಸ್ ಮಾಡಬಹುದು ಈ ಜೆನೆಟಿಕ್ ಇಂಜಿನಿಯರಿಂಗ್ ಪ್ರಾಸೆಸ್ಸಲ್ಲಿ. ಆಪ್ಷನ್ ಸಿ ಕರೆಕ್ಟ್ ಇದೆ. ನಮ್ಮ 32nd ಕ್ವೆಶನ್ ನೋಡೋಣ. AIPMT 2014ನಲ್ಲಿ ಕೇಳಿದ್ದಾರೆ. ಕಾಮನ್ಲಿ ಯೂಸ್ಡ್ ವೆಕ್ಟರ್ಸ್ ಫಾರ್ ಹ್ಯೂಮನ್ ಜೀನೋಮ್ ಸೀಕ್ವೆನ್ಸಿಂಗ್ ಆರ್. ಈ ಒಂದು ಕಾನ್ಸೆಪ್ಟ್ ಆ್ಯಕ್ಚುಲಿ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸಲ್ಲಿ ಬರುತ್ತೆ ಆ್ಯಕ್ಚುಲಿ. ಸೊ ಬಾಕ್ ಮತ್ತು ಯಾಕ್, ಅಂದರೆ ಬಾಕ್ ಅಂದರೆ ಬ್ಯಾಕ್ಟೀರಿಯಲ್ ಆರ್ಟಿಫಿಷಿಯಲ್ ಕ್ರೋಮೋಸೋಮ್, ಯಾಕ್ ಅಂದರೆ ಈಸ್ಟ್ ಆರ್ಟಿಫಿಷಿಯಲ್ ಕ್ರೋಮೋಸೋಮ್ ಅಂತ ಹೇಳಿ. ಸೊ ಇದನ್ನು ನಾರ್ಮಲಿ ಈ ದೊಡ್ಡ DNA ಸ್ಟ್ರೆಚಸ್ಸನ್ನು, ಅಂದರೆ ಜೀನ್ ಆಫ್ ಇಂಟ್ರೆಸ್ಟ್ದು ಸ್ಟ್ರೆಚ್ ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ ಬಹಳ ಇದ್ದರೆ, ಅಂದರೆ ಮೋರ್ ದೆನ್ 500 ಮೇಲೆ ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ ಇದ್ದರೆ ಅದಕ್ಕೆ ನೀವು ಸಣ್ಣದಾದಂಥ ಈ ಪ್ಲಾಸ್ಮಿಡ್ ಅಥವಾ ಕಾಸ್ಮಿಡ್ ಅಂತ ಹೇಳುವಂಥ ವೆಕ್ಟರ್ನ ಯೂಸ್ ಮಾಡಲಿಕ್ಕೆ ಬರೋದಿಲ್ಲ ಆ್ಯಕ್ಚುಲಿ. ಸೊ ಅದಕ್ಕೆ ನೀವು ಸ್ಪೆಷಲ್ಲಾಗಿ ಕ್ರಿಯೇಟ್ ಮಾಡಿದಂಥ ಬ್ಯಾಕ್ಟೀರಿಯಲ್ ಆರ್ಟಿಫಿಷಿಯಲ್ ಕ್ರೋಮೋಸೋಮ್ ಅಥವಾ ಈಸ್ಟ್ ಆರ್ಟಿಫಿಷಿಯಲ್ ಕ್ರೋಮೋಸೋಮನ್ನು ಯೂಸ್ ಮಾಡಬೇಕಾಗ್ತದೆ. ಆಪ್ಷನ್ ಎ ಕರೆಕ್ಟ್ ಆದಂಥ ಆನ್ಸರ್ ಇದು. ಸೊ ನೆನ್ಪಿಟ್ಕೊಳ್ಳಿ, ಅಲ್ಲಿ ನೋಡಿ ಸಿ ಅಲ್ಲಿ TDNA ಕೊಟ್ಟಿದ್ದಾರೆ. ಇದು ಎಲ್ಲಿಂದ ತೆಗೆದಿರೋದು ಅಂತ ಹೇಳ್ಬೋದು ನೀವು. ಇದು ಅಗ್ರೋಬ್ಯಾಕ್ಟೀರಿಯಂ ಟ್ಯೂಮಿಫೇಷನಲ್ಲಿರುವಂಥ ಒಂದು ಪ್ಲಾಸ್ಮಿಡ್ ಅದು. ಸೊ ನೆನ್ಪಿಟ್ಕೊಳ್ಳಿ. ಸೊ ಆಪ್ಷನ್ ಎ ಕರೆಕ್ಟ್ ಇದೆ. ಈಗ ಇನ್ನೊಂದು ವಿಷಯನ ನೆನ್ಪಿಟ್ಕೋಬೇಕು. ಈಗ ಸಣ್ಣದಾದಂಥ DNA ಸ್ಟ್ರೆಚನ್ನು ಕ್ಯಾರಿ ಮಾಡಲಿಕ್ಕೆ ಯೂಸ್ ಮಾಡುವಂಥ ವೆಕ್ಟರ್ ಯಾವುದು? ಪ್ಲಾಸ್ಮಿಡ್. ಈಗ ಪ್ಲಾಸ್ಮಿಡ್ಗಿಂತ ನೆಕ್ಸ್ಟ್ ಲೆವೆಲ್ ಬರುವಂಥದ್ದು ಕಾಸ್ಮಿಡ್. ಇಲ್ಲಿ ಈ ಜೀನ್ ಆಫ್ ಇಂಟ್ರೆಸ್ಟ್ದು ಸೆಗ್ಮೆಂಟ್ ಸ್ವಲ್ಪ ದೊಡ್ಡದಿದ್ದರೆ, ಅಂದರೆ ಪ್ಲಾಸ್ಮಿಡ್ಗೆ ಕ್ಯಾರಿ ಮಾಡೋಕ್ಕಾಗೋದಿಲ್ಲ ಅಂಥದ್ದೇನಾದರೂ DNA ಸ್ಟ್ರೆಚ್ ಇದ್ದರೆ ನೀವು ಇನ್ನೊಂದು ವೆಕ್ಟರ್ನ ಯೂಸ್ ಮಾಡಬೇಕು, ಅದು ಕಾಸ್ಮಿಡ್. ನಂತರ ಬರುವಂಥದ್ದು ಬ್ಯಾಕ್ಟೀರಿಯಲ್ ಆರ್ಟಿಫಿಷಿಯಲ್ ಕ್ರೋಮೋಸೋಮ್. ಇದು ಆ್ಯಕ್ಚುಲಿ ಒಂದು ವೆಕ್ಟರ್. ಇದಕ್ಕೆ ನೀವು ಸ್ವಲ್ಪ ದೊಡ್ಡದಾದಂಥ ಸ್ಟ್ರೆಚ್ಚನ್ನು, ಜೀನ್ ಆಫ್ ಇಂಟ್ರೆಸ್ಟ್ ಸ್ಟ್ರೆಚ್ಚನ್ನು ನೀವು ಹಾಕ್ಬೋದು. ಯಾಕಂತ ಹೇಳುವಂಥದ್ದು ಬಹಳ ದೊಡ್ಡದಾದಂಥ ಸ್ಟ್ರೆಚ್ಚನ್ನು ಹಾಕ್ಲಿಕ್ಕೆ ಯೂಸ್ ಮಾಡುವಂಥ ಒಂದು ಆರ್ಟಿಫಿಷಿಯಲ್ ವೆಕ್ಟರ್ ಅದು, ಅಥವಾ ಆರ್ಟಿಫಿಷಿಯಲ್ ಕ್ರೋಮೋಸೋಮ್ ಅದು. ನೆನ್ಪಿಟ್ಕೊಳ್ಳಿ, ಆರ್ಡರ್ ನೋಡ್ಕೊಳ್ಳಿ. ಪ್ಲಾಸ್ಮಿಡ್ ಫಸ್ಟು, ನಂತರ ಕಾಸ್ಮಿಡ್, ನಂತರ ಬ್ಯಾಕ್ಟೀರಿಯಲ್ ಆರ್ಟಿಫಿಷಿಯಲ್ ಕ್ರೋಮೋಸೋಮ್, ನಂತರ ಬರುವಂಥದ್ದು ಈಸ್ಟ್ ಆರ್ಟಿಫಿಷಿಯಲ್ ಕ್ರೋಮೋಸೋಮ್. ಅಂದರೆ ಸಣ್ಣ ಸ್ಟ್ರೆಚ್ಚಿಂದ ಹಿಡಿದು ದೊಡ್ಡ ಸ್ಟ್ರೆಚ್ವರೆಗೆ ಇನ್ ಆರ್ಡರ್ ನೆನ್ಪಿಟ್ಕೊಳ್ಳಿ. ನಮ್ಮ ಕ್ವಶನ್ ನಂಬರ್ 33 AIPMT 2014ನಲ್ಲಿ ವಿಚ್ ವೆಕ್ಟರ್ ಕ್ಯಾನ್ ಕ್ಲೋನ್ ಓನ್ಲಿ ಎ ಸ್ಮಾಲ್ ಫ್ರಾಗ್ಮೆಂಟ್ ಆಫ್ DNA ಅಂತ ಕೊಟ್ಟಿದ್ದಾರೆ. ನಾನು ಈಗಷ್ಟೇ ಹೇಳಿದ್ದೇನೆ, ಕಾಸ್ಮಿಡ್ ಇಲ್ಲ, ಆ್ಯಕ್ಚುಲಿ ಪ್ಲಾಸ್ಮಿಡ್ ಕೊಟ್ಬಿಟ್ಟಿದ್ದಾರೆ. ಸೊ ಫಸ್ಟ್ ಬರೋದು ಪ್ಲಾಸ್ಮಿಡ್, ನಂತರ ಬರೋದು ಕಾಸ್ಮಿಡ್, ನಂತರ ಬರೋದು ಬಾಕ್, ನಂತರ ಬರೋದು ಯಾಕ್, ಈಸ್ಟ್ ಆರ್ಟಿಫಿಷಿಯಲ್ ಕ್ರೋಮೋಸೋಮ್. ಸೊ ಆಪ್ಷನ್ ಡಿ ಕರೆಕ್ಟ್ ಆದಂಥ ಆನ್ಸರ್. ನಮ್ಮ ಮುಂದಿನ ಕ್ವಶನ್, ಇದು ನೀಟ್ 2013ನಲ್ಲಿ ಕೇಳಿದ್ದಾರೆ. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್ ಫಾರ್ ದಿ ಆರ್ಗ್ಯಾನಿಸಮ್ ಆ್ಯಂಡ್ ಇಟ್ಸ್ ಸೆಲ್ ವಾಲ್ ಡಿಗ್ರೇಡಿಂಗ್ ಎನ್ಸೈಮ್. ಇದರ ಬಗ್ಗೆ ನಾನು ಮುಂಚೆನೇ ಹೇಳಿದ್ದೇನೆ ನನ್ನ ಹಿಂದಿನ ಕ್ವಶನಲ್ಲಿ. ಸೊ ಸ್ಟಾರ್ಟಿಂಗ್ ಕ್ವಶನ್ಗಳಿರಬೇಕು ಐ ಥಿಂಕ್. ಸೊ ಪ್ಲಾಂಟ್ ಸೆಲ್ಯುಲಸ್ ಕರೆಕ್ಟ್. ಆಲ್ಗೆ ಮೀಥೈಲೇಸ್ ಇಲ್ಲ. ಆಲ್ಗೆಗೆ ಯೂಸ್ ಮಾಡುವಂಥ ಎನ್ಸೈಮ್ ಯಾವತ್ತು ಸೆಲ್ಯುಲೇಸ್ ಆಗಿರ್ತದೆ ಆ್ಯಕ್ಚುಲಿ. ಸೊ
ಅದು ತಪ್ಪು. ಫಂಗೈ ಕೈಟಿನೇಸ್ ಹೌದು, ಬಿಕಾಸ್ ಕೈಟಿನ್ ಅಂತ ಹೇಳುವಂಥ ಪಾಲಿಸ್ಯಾಕರೈಡ್ ಫಂಗಲ್ ಸೆಲ್ ವಾಲನ್ನು ಮಾಡಿರ್ತದೆ. ಸೊ ಕೈಟಿನೇಸ್ ಯೂಸ್ ಮಾಡ್ತಾರೆ. ಬ್ಯಾಕ್ಟೀರಿಯಾ ಲೈಸೋಸೈಮ್ ಕರೆಕ್ಟ್. ಸೊ ಆಪ್ಷನ್ ಬಿ ಕರೆಕ್ಟ್ ಆದಂಥ ಆನ್ಸರ್. ನಮ್ಮ ನೆಕ್ಸ್ಟ್ ಕ್ವಶನ್, ಇದು ಕೂಡ 2013 ನೀಟ್ನಲ್ಲಿ ಕೇಳಿರೋದು. ದ ಕಾಲನೀಸ್ ಆಫ್ ರಿಕಾಮಿನೆಂಟ್ ಬ್ಯಾಕ್ಟೀರಿಯಾ ಅಪಿಯರ್ ವೈಟ್ ಇನ್ ಕಾಂಟ್ರಾಸ್ಟ್ ಟು ಬ್ಲೂ ಕಾಲನೀಸ್ ಆಫ್ ನಾನ್ ರಿಕಾಮಿನೆಂಟ್ ಬ್ಯಾಕ್ಟೀರಿಯಾ ಬಿಕಾಸ್ ಆಫ್ ಅಂತ ಕೊಟ್ಟಿದ್ದಾರೆ. ಬಹಳ ಸಿಂಪಲ್ ಇದೆ ಆ್ಯಕ್ಚುಲಿ. ಕ್ವಶನ್ ನೋಡ್ಲಿಕ್ಕೆ ಸ್ವಲ್ಪ ಟಫ್ ಅನಿಸ್ತದೆ, ಬಟ್ ಕಾನ್ಸೆಪ್ಟ್ ಈಸ್ ವೆರಿ ಸಿಂಪಲ್. ನೀವೀಗ ಒಂದು ಕ್ಲೋನಿಂಗ್ ವೆಕ್ಟರ್ನ ತಗೊಳ್ಳಿ. ಆ ಕ್ಲೋನಿಂಗ್ ವೆಕ್ಟರ್ನಲ್ಲಿ ಬೀಟಾ ಗ್ಯಾಲಕ್ಟೋಸೈಡ್ ಜೀನ್ ಇರುತ್ತೆ. ಆ ಬೀಟಾ ಗ್ಯಾಲಕ್ಟೋಸೈಡ್ ಜೀನು ಬೀಟಾ ಗ್ಯಾಲಕ್ಟೋಸೈಡ್ ಎನ್ಸೈಮನ್ನು ಉತ್ಪತ್ತಿ ಮಾಡ್ತದೆ. ಸೊ ಅದೇ ಜಾಗದಲ್ಲಿ, ಆ ಜೀನ್ ಇರೋ ಜಾಗದಲ್ಲಿ ನಾನೇನು ಮಾಡ್ತೀನಿ, ಜೀನ್ ಆಫ್ ಇಂಟ್ರೆಸ್ಟನ್ನು ಲೈಗೇಟ್ ಮಾಡಿಬಿಡ್ತೀನಿ. ಅವಾಗೇನಾಯಿತು, ಬೀಟಾ ಗ್ಯಾಲಕ್ಟೋಸೈಡ್ ಜೀನ್ ಏನಾಗಿದೆ, ಇನ್ಯಾಕ್ಟಿವ್ ಆಗಿದೆ. ಅಂದರೆ ನಾನು ಅದನ್ನು ಹೊರಗೆ ತೆಗೆದುಬಿಟ್ಟೆ. ಸೊ ಬೀಟಾ ಗ್ಯಾಲಕ್ಟೋಸೈಡ್ ಎನ್ಸೈಮ್ ಉತ್ಪತ್ತಿ ಆಗೋದಿಲ್ಲ. ಇದಕ್ಕೆ ನಾನು ಇನ್ಸರ್ಷನಲ್ ಇನ್ಯಾಕ್ಟಿವೇಷನ್ ಅಂತ ಹೇಳ್ತೀನಿ. ಅಂದರೆ ಇನ್ಸರ್ಷನಲ್ ಇನ್ಯಾಕ್ಟಿವೇಷನ್ ಇಸ್ ನಥಿಂಗ್ ಬಟ್ inactivation of the beta galactoside gene by inserting a gene of interest to that particular segment where that gene is present. ಯಾವ ಜೀನ್ ಅದು, ಬೀಟಾ ಗ್ಯಾಲಕ್ಟೋಸೈಡ್ ಜೀನ್ ಇರುವ ಜಾಗದಲ್ಲಿ ನಾನು ಜೀನ್ ಆಫ್ ಇಂಟ್ರೆಸ್ಟನ್ನು ಹಾಕ್ಬಿಟ್ಟಿದ್ದೀನಿ. ಸೊ ಬೀಟಾ ಗ್ಯಾಲಕ್ಟೋಸೈಡ್ ಜೀನ್ ಈಗ ಇನ್ಯಾಕ್ಟಿವೇಟ್ ಆಗಿದೆ, ಇನ್ಸರ್ಷನಲ್ ಇನ್ಯಾಕ್ಟಿವೇಷನ್. ಸೊ ಇದೇ ಮೆಥಡನ್ನು ನಾನು ಯೂಸ್ ಮಾಡಿಕೊಂಡು ನಾನೇನು ಮಾಡ್ತೀನಿ, ಒಂದು ಹೋಸ್ಟ್ ಆರ್ಗನಿಸಮ್ಗೆ ಈ ರಿಕಾಮಿನೆಂಟ್ DNA ಹಾಕ್ತೀನಿ. ಅಂದರೆ ಅಲ್ಲಿ ಕ್ಲೋನಿಂಗ್ ವೆಕ್ಟರ್ ಇದೆ, ಅದರ ಜೊತೆಯಲ್ಲಿ ಜೀನ್ ಆಫ್ ಇಂಟ್ರೆಸ್ಟ್ ಇದೆ, ಅದನ್ನು ನಾನು ಹೋಸ್ಟಿಗೆ ಹಾಕ್ತೀನಿ. ಸೊ ಹೋಸ್ಟ್ ಅದನ್ನು ತಗೊಂಡಿದ್ದರೆ ಟ್ರಾನ್ಸ್ಫಾರ್ಮೆಂಟ್ಸ್ ಅಂತ ಕರಿತೀನಿ. ಈಗ ಹೋಸ್ಟ್ ಅದನ್ನು ತಗೊಳ್ಳುವಲ್ಲಿ ಫೇಲ್ಯೂರ್ ಆಗಿದ್ದರೆ ಅದಕ್ಕೆ ನಾನು ನಾನ್ ಟ್ರಾನ್ಸ್ಫಾರ್ಮೆಂಟ್ಸ್ ಅಂತಲೂ ಕೂಡ ಕರಿತೀನಿ. ಇಷ್ಟೇ ವಿಷಯ, ಟ್ರಾನ್ಸ್ಫಾರ್ಮೆಂಟ್ಸ್, ನಾನ್ ಟ್ರಾನ್ಸ್ಫಾರ್ಮೆಂಟ್ಸ್. ಸೊ ಟ್ರಾನ್ಸ್ಫಾರ್ಮೆಂಟನ್ನು ನಾನು ಯಾವ ರೀತಿ ಕಂಡುಹಿಡಿಬೋದು ಅಂದರೆ ಹೋಸ್ಟ್ ಆರ್ಗನಿಸಮ್ ಟ್ರಾನ್ಸ್ಫಾರ್ಮೆಂಟ್ ಆಗಿದೆಯಾ ಇಲ್ವಾ ಅಂತ ಹೇಗೆ ಕಂಡುಹಿಡಿಬೋದು. ಇದಕ್ಕೆ ನಾನೇನು ಮಾಡ್ತೀನಿ, ಒಂದು ಪೆಟ್ರಿ ಪ್ಲೇಟ್ನಲ್ಲಿ ಒಂದು ಕ್ರೋಮೋಜೆನಿಕ್ ಸಬ್ಸ್ಟ್ರೇಟನ್ನು ತಗೊಳ್ತೀನಿ. ಪೆಟ್ರಿ ಪ್ಲೇಟ್ ಅಂತ ಹೇಳಿದ್ರೆ ಅದರಲ್ಲಿ ಕೆಲವು ಕೆಮಿಕಲ್ ಇರುತ್ತೆ. ಆ ಕೆಮಿಕಲ್ ಜೊತೆ ಬೀಟಾ ಗ್ಯಾಲಕ್ಟೋಸೈಡ್ ಎನ್ಸೈಮ್ ರಿಯಾಕ್ಟ್ ಮಾಡುತ್ತೆ. ಆವಾಗ ನಿಮಗೆ ಕಲರ್ ಉತ್ಪತ್ತಿ ಆಗ್ತದೆ, ಅಷ್ಟೇ ವಿಷಯ. ಸೊ ಬೀಟಾ ಗ್ಯಾಲಕ್ಟೋಸೈಡ್ ಜೀನ್ ಇದ್ದರೆ ಅದರರ್ಥ ಏನು, ಕ್ಲೋನಿಂಗ್ ವೆಕ್ಟರು ಜೀನ್ ಆಫ್ ಇಂಟ್ರೆಸ್ಟನ್ನು ತಗೊಳ್ಳುವಲ್ಲಿ ಫೇಲ್ಯೂರ್ ಆಗಿದೆ ಅಂತ ಹೇಳಿ ಅರ್ಥ. ಸೊ ಅಲ್ಲಿ ಬೀಟಾ ಗ್ಯಾಲಕ್ಟೋಸೈಡ್ ಎನ್ಸೈಮ್ ಇಲ್ಲ ಅಂತ ಹೇಳಿದ್ರೆ ಆ ಜಾಗದಲ್ಲಿ ಜೀನ್ ಆಫ್ ಇಂಟ್ರೆಸ್ಟ್ ಇದೆ ಅಂತ ಅರ್ಥ, ಇಷ್ಟೇ. ಸೊ ನಾನು ಅದನ್ನು ಪೆಟ್ರಿ ಪ್ಲೇಟ್ನಲ್ಲಿ ಹಾಕಿದಾಗ ಕ್ರೋಮೋಜೆನಿಕ್ ಸಬ್ಸ್ಟ್ರೇಟ್ ಜೊತೆ ಅದು ರಿಯಾಕ್ಟ್ ಮಾಡಿದರೆ ನಿಮಗೆ ಬ್ಲೂ ಕಲರ್ ಕಾಲನಿ ಸಿಕ್ಬಿಡ್ತದೆ. ಬ್ಯಾಕ್ಟೀರಿಯಾ ಎಲ್ಲ ಬ್ಲೂ ಕಲರ್ ಕಾಲನೀಸಲ್ಲಿ ಇರ್ತದೆ. ಬ್ಲೂ ಕಲರ್ ಬಂದರೆ ನಿಮಗೆ ಅರ್ಥ ಏನು ಅಂತ ಹೇಳಿದ್ರೆ ಆ ಕ್ಲೋನಿಂಗ್ ವೆಕ್ಟರ್ ಜೀನ್ ಆಫ್ ಇಂಟ್ರೆಸ್ಟ್ನ ತಗೊಂಡಿಲ್ಲ, ಇನ್ನೂ ಬೀಟಾ ಗ್ಯಾಲಕ್ಟೋಸೈಡ್ ಜೀನ್ ಅಲ್ಲೇ ಉಳ್ಕೊಂಡಿದೆ. ಸೊ ಆ ಬೀಟಾ ಗ್ಯಾಲಕ್ಟೋಸೈಡ್ ಪ್ರೋಟೀನ್ ಎನ್ಸೈಮ್ ಏನಿದೆ ಅದು ಕ್ರೋಮೋಜೆನಿಕ್ ಸಬ್ಸ್ಟ್ರೇಟ್ ಜೊತೆ ರಿಯಾಕ್ಟ್ ಮಾಡಿ ಬ್ಲೂ ಕಲರ್ನ ಕೊಟ್ಟಿದೆ. ಸೊ ಬ್ಲೂ ಕಲರ್ ಬಂದರೆ ಆ ಎಂಟೈರ್ ಹೋಸ್ಟ್ ಸೆಲ್ ಏನಿದೆ, ಆ ಬ್ಯಾಕ್ಟೀರಿಯಾ ಏನಿದೆ ಅದು ನಾನ್ ಟ್ರಾನ್ಸ್ಫಾರ್ಮೆಂಟ್ಸ್, ಅದು ಅಂದರೆ ನಾನ್ ರಿಕಾಮಿನೆಂಟ್, ಫೇಲ್ಯೂರ್ ಆಗಿಬಿಟ್ಟಿದೆ ಅಂತ ಅರ್ಥ. ನಿಮ್ಮ ಪ್ರಾಸೆಸ್ ಏನಿದೆ ಅದು ಫೇಲ್ಯೂರ್ ಆಗಿದೆ ಅಂತ. ಈಗ ಏನಾದರೂ ನಿಮಗೆ ಕಲರ್ಲೆಸ್ ಬಂದರೆ, ಅಂದರೆ ಯಾವುದೇ ಕಾರಣಕ್ಕೂ ಕಲರ್ ಬರದಿದ್ದರೆ, ವೈಟ್ ಕಲರ್ ಅಥವಾ ಕಲರ್ಲೆಸ್ ಬಂದರೆ ಅರ್ಥ ಏನು, ಅಲ್ಲಿ ಬೀಟಾ ಗ್ಯಾಲಕ್ಟೋಸೈಡ್ ಜೀನು ಇನ್ಯಾಕ್ಟಿವೇಟ್ ಆಗಿದೆ, ಅಲ್ಲಿ ಜೀನ್ ಆಫ್ ಇಂಟ್ರೆಸ್ಟ್ ಇದೆ, ಅಲ್ಲಿ ಬೀಟಾ ಗ್ಯಾಲಕ್ಟೋಸೈಡ್ ಎನ್ಸೈಮ್ ಇಲ್ಲ. ಸೊ ಯಾವುದೇ ಕಾರಣಕ್ಕೂ ಅದು ಕ್ರೋಮೋಜೆನಿಕ್ ಸಬ್ಸ್ಟ್ರೇಟ್ ಜೊತೆ ರಿಯಾಕ್ಟ್ ಮಾಡಲ್ಲ ಅಂತ ಗೊತ್ತಾಯಿತು. ಸೊ ಇದರಿಂದಲೇ ನಾನು ಕಂಡುಹಿಡ್ಬೋದು ಆ ವೈಟ್ ಕಲರ್ ಕಾಲನಿ ಇರುವ ಬ್ಯಾಕ್ಟೀರಿಯಾ ಟ್ರಾನ್ಸ್ಫಾರ್ಮೆಂಟ್ಸ್. ಸೊ ನಾನು ಮುಂದಿನ ಹಂತಕ್ಕೆ ಹೋಗ್ಬೋದು, ಅಂದರೆ ನಾನು ಅದನ್ನು ಬಯೋರಿಯಾಕ್ಟರ್ಗೆ ಹಾಕಬಹುದು. ಸೊ ದ್ಯಾಟ್ ಟ್ರಾನ್ಸ್ಫಾರ್ಮೆಂಟ್ಸ್ ಏನು ಮಾಡ್ತದೆ, ಪ್ರೋಟೀನನ್ನು ಉತ್ಪತ್ತಿ ಮಾಡ್ತದೆ, ಇಷ್ಟೇ ವಿಷಯ. ಸೊ ದಿಸ್ ಈಸ್ ಕಾಲ್ಡ್ ಎಸ್ ಬ್ಲೂ ವೈಟ್ ಸ್ಕ್ರೀನಿಂಗ್. ಇಟ್ಸ್ ಅ ಮೆಥಡ್ ಆಫ್ ಸೆಲೆಕ್ಷನ್ ಆಫ್ ಟ್ರಾನ್ಸ್ಫಾರ್ಮೆಂಟ್ಸ್ ಓವರ್ ನಾನ್ ಟ್ರಾನ್ಸ್ಫಾರ್ಮೆಂಟ್ಸ್, ಇಷ್ಟೇ ವಿಷಯ. ಸೊ ಹಾಗೆ ನೋಡೋದಾದರೆ ಈ ಕ್ವಶನ್ ನಮ್ಮದಿದು 35ನೇ ಕ್ವಶನ್, ಇದು ಆಪ್ಷನ್ ಡಿ ಕರೆಕ್ಟ್ ಇದೆ. ನಾನ್ ರಿಕಾಮಿನೆಂಟ್ ಬ್ಯಾಕ್ಟೀರಿಯಾ ಕಂಟೇನಿಂಗ್ ಬೀಟಾ ಗ್ಯಾಲಕ್ಟೋಸೈಡ್, ಅಷ್ಟೇ. ನಿಮಗೇನಾದರೂ ಬ್ಲೂ ಕಲರ್ ಕಾಲನಿ ಬಂದರೆ ಅಲ್ಲಿ ಏನಿದೆ, ಕ್ಲೋನಿಂಗ್ ವೆಕ್ಟರ್ನಲ್ಲಿ ಬೀಟಾ ಗ್ಯಾಲಕ್ಟೋಸೈಡ್ ಜೀನ್ ಇನ್ನೂ ಇದೆ, ಅದು ಇನ್ಸರ್ಷನಲ್ ಇನ್ಯಾಕ್ಟಿವೇಷನ್ ಆಗಲಿಲ್ಲ ಅಂತ ಅರ್ಥ. ವೈಟ್ ಬಂದುಬಿಟ್ಟಿದ್ರೆ ಅಲ್ಲಿ ಇನ್ಸರ್ಷನಲ್ ಇನ್ಯಾಕ್ಟಿವೇಷನ್ ಆಗಿದೆ, ಅಲ್ಲಿ ಬೀಟಾ ಗ್ಯಾಲಕ್ಟೋಸೈಡ್ ಜೀನು ಹೋಗಿದೆ, ಅಲ್ಲಿ ಇಲ್ಲ, ಡಿಲೀಟ್ ಆಗಿಬಿಟ್ಟಿದೆ ಅಂತ ಅರ್ಥ, ಇಷ್ಟೇ ವಿಷಯ. ಸೊ ಆಪ್ಷನ್ ಡಿ ಕರೆಕ್ಟ್ ಆದಂಥ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ, 36ನೇದು. ಇದು ಕೂಡ ನೀಟ್ 2013ರಲ್ಲಿ ಕೇಳಿದರು. DNA ಫ್ರಾಗ್ಮೆಂಟ್ಸ್ ಜನರೇಟೆಡ್ ಬೈ ದಿ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯೇಸಸ್ ಇನ್ ಎ ಕೆಮಿಕಲ್ ರಿಯಾಕ್ಷನ್ ಕ್ಯಾನ್ ಬಿ ಸಪರೇಟೆಡ್ ಬೈ ಅಂತ ಕೇಳಿದ್ದಾರೆ. ಅದು ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಅಥವಾ ರಿಸ್ಟ್ರಿಕ್ಷನ್ ಮ್ಯಾಪಿಂಗ, ಎಲೆಕ್ಟ್ರೋಫೋರೋಸಿಸ್ ಅಥವಾ ಸೆಂಟ್ರಿಫಿಗೇಷನ್ ಅಂತ ಕೇಳಿದ್ದಾರೆ. ಸೊ ಇದು ಬಹಳ ಸಿಂಪಲ್. ಇದು DNA ಫ್ರಾಗ್ಮೆಂಟ್ಸನ್ನು ನಾನು ಸಪ್ರೇಟ್ ಮಾಡಬೇಕಾದ್ರೆ ಅದಕ್ಕೆ ಎಲೆಕ್ಟ್ರೋಫೋರೋಸಿಸ್ ಟೆಕ್ನಿಕ್ ಬೇಕಾಗ್ತದೆ. ನಮ್ಮ ಮುಂದಿನ ಕ್ವಶನ್, ಇದು AIPMT 2012 ಮೇನ್ಸ್ನಲ್ಲಿ ಕೇಳಿದಂಥ ಕ್ವಶನ್ ಇದು. ಇನ್ ಜೆನೆಟಿಕ್ ಎಂಜಿನಿಯರಿಂಗ್ ದ ಆ್ಯಂಟಿಬಯೋಟಿಕ್ಸ್ ಆರ್ ಯೂಸ್ಡ್ ಅಂತ ಕೇಳಿದ್ದಾರೆ. ಸೊ ಆರ್ ಸೀಕ್ವೆನ್ಸಸ್ ಫ್ರಮ್ ವೇರ್ ರೆಪ್ಲಿಕೇಶನ್ ಸ್ಟಾರ್ಟ್ಸ್ ಆ್ಯಸ್ ಸೆಲೆಕ್ಟೇಬಲ್ ಮಾರ್ಕರ್ಸ್ ಟು ಕೀಪ್ ದ ಕಲ್ಚರ್ಸ್ ಫ್ರೀ ಆಫ್ ಇನ್ಫೆಕ್ಷನ್ ಟು ಸೆಲೆಕ್ಟ್ ಹೆಲ್ದಿ ವೆಕ್ಟರ್ಸ್. ಬಹಳ ಸಿಂಪಲ್ ಇದೆ, ಇದ್ರ ಬಗ್ಗೆ ನಾವು ಬಹಳಷ್ಟು ಡಿಸ್ಕಸ್ ಮಾಡಿದ್ದೇವೆ. ಆಪ್ಷನ್ ಬಿ ಆ್ಯಸ್ ಸೆಲೆಕ್ಟೇಬಲ್ ಮಾರ್ಕರ್ಸ್. ಸೊ ಆ್ಯಂಟಿಬಯೋಟಿಕ್ಸನ್ನು ನಾವು ಸೆಲೆಕ್ಟೇಬಲ್ ಮಾರ್ಕರ್ ಆಗಿ ಯೂಸ್ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಂದು ಆ್ಯಂಟಿಬಯೋಟಿಕ್ಕು ಕ್ಲೋನಿಂಗ್ ವೆಕ್ಟರ್ನಲ್ಲಿ ಆ್ಯಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನ್ಸ್ ಹೊಂದಿರ್ತದೆ. ಸೊ ಆಪ್ಷನ್ ಬಿ ಕರೆಕ್ಟ್ ಆದಂಥ ಆನ್ಸರ್. ನಮ್ಮ ನೆಕ್ಸ್ಟ್ ಕ್ವಶನ್ ನೋಡೋಣ. ಇದು ಕೂಡ AIPMT 2012 ಮೇನ್ಸ್ನಲ್ಲಿ ಕೇಳಿದರು. ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ರೆಪ್ರೆಸೆಂಟ್ಸ್ ಅ ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್ ಇನ್ DNA? ಸೊ ಕರೆಕ್ಟಾಗಿ ನೋಡಿ, ಇಲ್ಲಿ
ಆಪ್ಷನ್ ಎ ಕರೆಕ್ಟ್ ಅನಿಸ್ತಾ ಇದೆ. 5' to 3' GAA-TTC. ಇನ್ನೊಂದು ಕಡೆ 3' to 5' ದಟ್ ಅದು ಕೂಡ CTT-AAG ಇದೆ, ಪ್ಯಾಲೆಂಡ್ರೋಮಿಕ್ ಇದೆ. ಸೊ ನೇರವಾಗಿ ನೀವು ಆಪ್ಷನ್ ಎಗೆ ಹೋಗ್ಬೋದು. ಇದು ಪ್ಯಾಲೆಂಡ್ರೋಮಿಕ್ ಸೀಕ್ವೆನ್ಸ್ ಫಾರ್ ವಿಚ್ ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್? ಇದು EcoR1. ಸೊ ನೆನ್ಪಿಟ್ಕೊಳ್ಳಿ, ಆಪ್ಷನ್ ಎ ಕರೆಕ್ಟ್ ಆದಂಥದ್ದು. ಮುಂದಿನ ಕ್ವಶನ್ ನೋಡೋಣ. ಇದು ಕೂಡ AIPMT 2012 ಮೇನ್ಸ್ನಲ್ಲಿ ಕೇಳಿದ್ದು. ಬಯೋಲಿಸ್ಟಿಕ್ಸ್ ಅಥವಾ ಜೀನ್ ಗನ್ ಈಸ್ ಸೂಟಬಲ್ ಫಾರ್ ಅಂತ ಕೇಳಿದ್ದಾರೆ. ಸೊ ಯಾವುದೇ ಒಂದು ಹೋಸ್ಟ್ ಸೆಲ್ಗೆ ನೀವು ರೀಕಾಂಬಿನೆಂಟ್ DNA ಹಾಕಬೇಕಾದ್ರೆ, ಅಂದರೆ ಟು ಮೇಕ್ ದಿ ಹೋಸ್ಟ್ ಸೆಲ್ ಟ್ರಾನ್ಸ್ಫಾರ್ಮ್ಡ್ ಅಥವಾ ಟ್ರಾನ್ಸ್ಫರ್ ಆಫ್ RDNA ಇಂಟು ದಿ ಹೋಸ್ಟ್ ಸೆಲ್, ಅದಕ್ಕೆ ನಾವು ಟ್ರಾನ್ಸ್ಫಾರ್ಮೇಷನ್ ಅಂತ ಕರಿತೀವಿ. ಅಥವಾ ಇದಕ್ಕೆ ಕಾಂಪಿಟೆನ್ಸಿ ಅಂತಲೂ ಕೂಡ ಕರಿತೀವಿ. ಕಾಂಪಿಟೆನ್ಸಿ ಅಂದರೆ ಏನಪ್ಪ? ಇಟ್ ಈಸ್ ದ ಎಬಿಲಿಟಿ ಆಫ್ ದಿ ಹೋಸ್ಟ್ ಸೆಲ್ ಟು ಟೇಕ್ ಅಪ್ ದಿ RDNA. ಅಂದರೆ ಒಂದು ಹೋಸ್ಟ್ ಸೆಲ್ಗೆ RDNA ಬಂದರೆ, ಅದು ತಗೊಳ್ಳುವಂಥ ಎಬಿಲಿಟಿ ಇದ್ದರೆ ಅದಕ್ಕೆ ನಾವು ಕಾಂಪಿಟೆನ್ಸಿ ಅಂತ ಕರೆಯುವಂಥದ್ದು. ಇದಕ್ಕೆ ಬಹಳಷ್ಟು ಮೆಥಡ್ಗಳನ್ನ ನಾವು ಯೂಸ್ ಮಾಡಬೇಕಾಗ್ತದೆ. ಅಂದರೆ RDNAನ ನೀವು ಒಂದು ಪ್ಲಾಂಟ್ ಸೆಲ್ಲಿಗೆ ಹಾಕಬೇಕಾದ್ರೆ ನೀವು ಬಯೋಲಿಸ್ಟಿಕ್ಕನ್ನು ಯೂಸ್ ಮಾಡಬೇಕಾಗ್ತದೆ ಅಥವಾ ಜೀನ್ ಗನ್ ಅಂತ ಹೇಳಿ. ಅಂದರೆ RDNAಗೆ ನೀವು ಗೋಲ್ಡ್ ಅಥವಾ ಟಂಗ್ಸ್ಟನ್ನಿಂದ ಕೋಟ್ ಮಾಡಿ ಹೈ ವೆಲಾಸಿಟಿಯಲ್ಲಿ ಪ್ಲಾಂಟ್ ಸೆಲ್ಗೆ ಬಿಡಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ಪ್ಲಾಂಟ್ ಸೆಲ್ಲಲ್ಲಿ ಸೆಲ್ ವಾಲ್ ಇರುತ್ತೆ. ಸೊ ಸೆಲ್ ವಾಲ್ಗೆ ನೀವು ಡ್ಯಾಮೇಜ್ ಮಾಡುವಂಗಿಲ್ಲ. ಯಾವಾಗ ನೀವು RDNAನ ಒಂದು ಪ್ಲಾಂಟ್ ಸೆಲ್ ಒಳಗಡೆ ಬಿಡಬೇಕಾದ್ರೆ ಸೆಲ್ ವಾಲ್ಗೆ ಡ್ಯಾಮೇಜ್ ಆದರೆ ಪ್ಲಾಂಟ್ ಸೆಲ್ ಬದುಕಲ್ಲ. ಸೊ ಇದು ನಿಮಗೆ ನೆನಪಿರಬೇಕು. ಸೊ ಯಾವುದೇ ಕಾರಣಕ್ಕೂ ಯಾವ ಒಂದು ಪಾರ್ಟಿಗೂ ಡ್ಯಾಮೇಜ್ ಆಗೋದಾಗೆ ನೀಟಾಗಿ RDNAನ ನೀವು ಒಂದು ಪ್ಲಾಂಟ್ ಸೆಲ್ ಒಳಗಡೆ ಬಿಡಬೇಕಾದ್ರೆ ನೀವು ಏನು ಮಾಡಬೇಕು? RDNAಗೆ ಗೋಲ್ಡ್ ಅಥವಾ ಟಂಗ್ಸ್ಟನ್ನಿಂದ ಕೋಟ್ ಮಾಡಿ ಹೈ ವೆಲಾಸಿಟಿಯಲ್ಲಿ ಈ RDNAನ ಫಾಸ್ಟಾಗಿ ಒಂದು ಸೆಲ್ ವಾಲ್ಗೆ ಇದು ಮಾಡಬೇಕು, ಹಿಟ್ ಮಾಡಬೇಕು. ಆವಾಗ ಏನಾಗ್ತದೆ? ಸೆಲ್ ವಾಲ್ ಆಟೋಮೆಟಿಕ್ಕಾಗಿ ಆ RDNAನ ತಗೊಳ್ತದೆ. ಅದ್ರ ಜೊತೆಗೆ ಗೋಲ್ಡ್ ಹಾಗೂ ಟಂಗ್ಸ್ಟನ್ ಕೂಡ ಒಳಗೆ ಹೋಗ್ತದೆ. ಅದರಿಂದ ಏನು ತೊಂದರೆ ಆಗೋದಿಲ್ಲ ಆ್ಯಕ್ಚುಲಿ ಪ್ಲಾಂಟ್ ಸೆಲ್ಗೆ. ದಿಸ್ ಇಸ್ ದ ವೇ ಆಫ್ ಮೇಕಿಂಗ್ ದಿ ಹೋಸ್ಟ್ ಸೆಲ್ ಕಾಂಪಿಟೆನ್ಸಿ ಅಥವಾ ಟ್ರಾನ್ಸ್ಫಾರ್ಮ್ಡ್ ಸೊ ದಟ್ ಇಟ್ ವಿಲ್ ಟೇಕ್ ನಾವು RDNA. ಇದಕ್ಕೆ ನಾವು ಬಯೋಲಿಸ್ಟಿಕ್ 100% ಪ್ಲಾಂಟ್ ಸೆಲ್ಗೆ ಮಾತ್ರ ಯೂಸ್ ಮಾಡ್ತಾರೆ. ಈಗ ಮೈಕ್ರೋ ಇಂಜೆಕ್ಷನ್ ಅಂತ ಹೇಳಿ ಇನ್ನೊಂದು ಮೆಥಡ್ ಇದೆ. ಇನ್ನೊಂದು ಕಾಂಪಿಟೆನ್ಸಿ ಮೆಥಡ್. ಈ ಮೈಕ್ರೋ ಇಂಜೆಕ್ಷನನ್ನು ನಾರ್ಮಲಿ ಈ ಆ್ಯನಿಮಲ್ ಸೆಲ್ಗೆ ಯೂಸ್ ಮಾಡ್ತಾರೆ. ಅಂದರೆ ನೇರವಾಗಿ ನೀವು ಇಂಜೆಕ್ಟ್ ಮಾಡೋದು RDNAನ ನೇರವಾಗಿ ಒಂದು ಇಂಜೆಕ್ಷನ್ ಮುಖಾಂತರ ಈ ಆ್ಯನಿಮಲ್ ಸೆಲ್ಗೆ ನೀವು ಇಂಜೆಕ್ಟ್ ಮಾಡುವಂಥದ್ದು. ಪ್ಲಾಂಟ್ ಸೆಲ್ ಅಲ್ಲ, ಆ್ಯನಿಮಲ್ ಸೆಲ್ಗೆ ನೀವು ನೇರವಾಗಿ ಇಂಜೆಕ್ಟ್ ಮಾಡಬಹುದು. ಸೊ ಅದಕ್ಕೆ ನಾವು ಮೈಕ್ರೋ ಇಂಜೆಕ್ಷನ್ ಅಂತ ಕರಿತೀವಿ. ಸೊ ಇಲ್ಲಿ DNA ಫಿಂಗರ್ ಪ್ರಿಂಟಿಂಗ್ ಅಂತ ಕೊಟ್ಟಿದ್ದಾನೆ, ಕನ್ಸ್ಟ್ರಕ್ಷನ್ ಆಫ್ RDNA ಬೈ ಜಾಯ್ನಿಂಗ್ ವಿತ್ ವೆಕ್ಟರ್ ಅಂತ ಕೊಟ್ಟಿದ್ದಾನೆ, ಡಿಸ್ಆರ್ಮ್ಡ್ ಪ್ಯಾಥೋಜನ್ ವೆಕ್ಟರ್ ಅಂತ ಕೊಟ್ಟಿದ್ದಾನೆ, ಟ್ರಾನ್ಸ್ಫಾರ್ಮೇಷನ್ ಆಫ್ ಪ್ಲಾಂಟ್ ಸೆಲ್ ಅಂತ ಕೊಟ್ಟಿದ್ದಾನೆ. ಸೊ ನಿಮಗೆ ಗೊತ್ತಿದೆ ಬಯೋಲಿಸ್ಟಿಕ್ಕನ್ನು ನಾವು ಟ್ರಾನ್ಸ್ಫಾರ್ಮೇಷನ್ ಆಫ್ ಪ್ಲಾಂಟ್ ಸೆಲ್ಗೆ ಮಾತ್ರ ಯೂಸ್ ಮಾಡೋಕ್ಕಾಗೋದು. ಆಪ್ಷನ್ ಡಿ ಕರೆಕ್ಟ್ ಆದಂಥ ಒಂದು ಆನ್ಸರ್. ಈಗ ಡಿಸ್ಆರ್ಮ್ಡ್ ಪ್ಯಾಥೋಜನ್ ವೆಕ್ಟರ್ ಅಂದರೆ ಕೆಲವು ಸಲ ನೀವು ನೇರವಾಗಿ ವೈರಸಸ್ಗಳನ್ನು RDNAನ ಕ್ಯಾರಿ ಮಾಡಲಿಕ್ಕೆ ಯೂಸ್ ಮಾಡ್ಬೋದು. ಯಾಕಂದರೆ ವೈರಸಸ್ ಆರ್ ನ್ಯಾಚುರಲ್ ಪ್ಯಾಥೋಜನ್ಸ್, ದೇ ಇನ್ಫೆಕ್ಟ್ ದಿ ಸೆಲ್, ಹ್ಯೂಮನ್ ಸೆಲ್ ಆಗಿರ್ಬೋದು ಅಥವಾ ಯಾವುದೇ ಆ್ಯನಿಮಲ್ ಸೆಲ್ ಆಗಿರ್ಬೋದು. ಸೊ ಫಾರ್ ಎಕ್ಸಾಂಪಲ್ ನೀವು ಅಡಿನೋ ವೈರಸ್ ತಗೊಳ್ಳಿ ಅಥವಾ ಪ್ಯಾಪಿಲೋಮಾ ವೈರಸ್ ತಗೊಳ್ಳಿ ಅಥವಾ ರೆಟ್ರೋ ವೈರಸ್ ತಗೊಳ್ಳಿ. ಇದೆಲ್ಲ ಆ್ಯಕ್ಚುಲಿ ಆ್ಯನಿಮಲ್ ಸೆಲ್ಗೆ ನೀವು ಈ RDNAನ ಕ್ಯಾರಿ ಮಾಡಲಿಕ್ಕೆ ಯೂಸ್ ಮಾಡುವಂಥ ಡಿಸ್ಆರ್ಮ್ಡ್ ವೆಕ್ಟರ್ಸ್ ಕೇಳ್ತಾರೆ. ಆ್ಯಕ್ಚುಲಿ ನಾಳೆ ಬಹಳ ಇಂಪಾರ್ಟೆಂಟ್ ಅದು. ಡಿಸ್ಆರ್ಮ್ಡ್ ಪ್ಯಾಥೋಜನ್ ವೆಕ್ಟರ್ಸ್ ಟು ಟ್ರಾನ್ಸ್ಫರ್ ಯುವರ್ RDNA ಇಂಟು ಆ್ಯನಿಮಲ್ ಸೆಲ್ ಅಂತ. ಸೊ ಅಡಿನೋ ವೈರಸ್ ಇದೆ, ಪ್ಯಾಪಿಲೋಮಾ ವೈರಸ್ ಆಗಿರ್ಬೋದು, ರೆಟ್ರೋ ವೈರಸ್ ಆಗಿರ್ಬೋದು. ಇದರೊಳಗಡೆ ನೀವು RDNAನ ಹಾಕಿಬಿಟ್ರೆ ಮುಗೀತು. ದೇ ವಿಲ್ ನಾರ್ಮಲಿ ಇನ್ಫೆಕ್ಟ್, ಬಟ್ ಇನ್ಸ್ಟೆಡ್ ಆಫ್ ಇಂಜೆಕ್ಟಿಂಗ್ ದೇರ್ ಜೆನೆಟಿಕ್ ಮಟೀರಿಯಲ್ ದೇ ವಿಲ್ ಇಂಜೆಕ್ಟ್ ದಿ RDNA ಇಂಟು ದಿ ಆ್ಯನಿಮಲ್ ಸೆಲ್. ಸೊ ನೆನ್ಪಿಟ್ಕೊಳ್ಳಿ. ಸೊ ಈ ಕ್ವಶನ್ಗೆ ಆನ್ಸರ್ ಆಪ್ಷನ್ ಡಿ. ನಮ್ಮ ನೆಕ್ಸ್ಟ್ ಕ್ವಶನ್ AIPMT 2012 ಪ್ರಿಲಿಮ್ಸಲ್ಲಿ ಕೇಳಿರುವಂಥದ್ದು. ಫಾರ್ ಟ್ರಾನ್ಸ್ಫಾರ್ಮೇಷನ್ ಮೈಕ್ರೋ ಪಾರ್ಟಿಕಲ್ಸ್ ಕೋಟೆಡ್ ವಿತ್ DNA ಟು ಬಿ ಬೊಂಬಾರ್ಡೆಡ್ ವಿತ್ ಜೀನ್ ಆರ್ ಮೇಡ್ ಅಪ್ ಆಫ್ ಗೋಲ್ಡ್ ಅಥವಾ ಟಂಗ್ಸ್ಟನ್. ಈ ಮೆಥಡ್ಗೆ ನಾವು ಬಯೋಲಿಸ್ಟಿಕ್ ಅಥವಾ ಜೀನ್ ಗನ್ ಮೆಥಡ್ ಅಂತ ಹೇಳ್ತೀವಿ. RDNAನ ನೀವು ಪ್ಲಾಂಟ್ ಸೆಲ್ಲಿಗೆ ಹಾಕಬೇಕಾದ್ರೆ RDNAನ ನೀವು ಗೋಲ್ಡ್ ಅಥವಾ ಟಂಗ್ಸ್ಟನ್ನಿಂದ ಕೋಟ್ ಮಾಡಬೇಕು. ನಂತರ ನೀವು ಅದನ್ನು ಹೈ ವೆಲಾಸಿಟಿಯಲ್ಲಿ ಬಿಟ್ಟರೆ ಪ್ಲಾಂಟ್ ಸೆಲ್ ಆಟೋಮೆಟಿಕ್ಕಾಗಿ RDNAನ ತಗೊಳ್ತದೆ. ಇದಕ್ಕೆ ಬಯೋಲಿಸ್ಟಿಕ್ ಜೀನ್ ಗನ್ ಮೆಥಡ್ ಅಂತ ಕರಿತೀವಿ. ಆಪ್ಷನ್ ಎ ಕರೆಕ್ಟ್ ಆದಂಥ ಆನ್ಸರ್. ನಮ್ಮ ಮುಂದಿನ ಕ್ವಶನ್ ಇದು AIPMT 2012 ಪ್ರಿಲಿಮ್ಸಲ್ಲಿ ಕೇಳಿದ್ದಾರೆ. ಇಲ್ಲಿ ನೋಡ್ಬೋದು PBR 322 ಡಯಾಗ್ರಾಮನ್ನು ಕೊಟ್ಟಿದ್ದಾರೆ. ದ ಫಿಗರ್ ಬಿಲೋ ಈಸ್ ದಿ ಡಯಾಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ದ ಈಕೊಲೈ ವೆಕ್ಟರ್ PBR 322. ವಿಚ್ ಒನ್ ಆಫ್ ದಿ ಗಿವನ್ ಆಪ್ಷನ್ಸ್ ಕರೆಕ್ಟ್ಲಿ ಐಡೆಂಟಿಫೈಸ್ ಇಟ್ಸ್ ಸರ್ಟನ್ ಕಾಂಪೊನೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಒರಿಜಿನಲ್ ರೆಸ್ಟ್ರಿಕ್ಷನ್ ಎನ್ಸೈಮ್. ಆ್ಯಕ್ಚುಲಿ ಅಂದರೆ ಒರಿಜಿನ್ ಆಫ್ ರೆಪ್ಲಿಕೇಶನ್, ಅದು ಸರಿಯಾಗಲ್ಲ. ಆಂಫಿಸಿಲಿನ್ ರೆಸಿಸ್ಟೆನ್ಸ್, ಟೆಟ್ರಾಸೈಕ್ಲಿನ್ ರೆಸಿಸ್ಟೆನ್ಸ್, ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನ್ಸ್. ಹೌದು, ಇದು ಸೆಲೆಕ್ಟಬಲ್ ಮಾರ್ಕರ್ ಜೀನ್ಸ್ ಇದು. ಸೊ ಆಬ್ವಿಯಸ್ಲಿ ಹೌದು. ಆಪ್ಷನ್ ಬಿ ಕರೆಕ್ಟ್ ಆದಂಥ ಆನ್ಸರ್ ಇದಕ್ಕೆ. ಸೊ ಆಪ್ಷನ್ ಸಿ ನೋಡುವ, ರೋಪ್ ಅಂತ ಕೊಟ್ಟಿದ್ದಾರೆ, ರೆಡ್ಯೂಸ್ಡ್ ಆಸ್ಮಾಟಿಕ್ ಪ್ರೆಷರ್, ಇಲ್ಲ ತಪ್ಪಾಗ್ತದೆ. ಆಪ್ಷನ್ ಡಿ ಹಿಂಡ್ 3 EcoR1 ಸೆಲೆಕ್ಟಬಲ್ ಮಾರ್ಕರ್ಸ್ ಅಂತ ಕೊಟ್ಟಿದ್ದಾರೆ. ನೋ, ಅದೆಲ್ಲ ಆ್ಯಕ್ಚುಲಿ ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ ಅದು. ಆಪ್ಷನ್ ಬಿ ಕರೆಕ್ಟ್ ಆದಂಥ ಆನ್ಸರ್. ಬಹಳ ಸಿಂಪಲ್ ಇದೆ ಆ್ಯಕ್ಚುಲಿ. ಕೊನೆ ಕ್ವಶನ್ ನೋಡೋಣ. AIPMT 2011 ಪ್ರಿಲಿಮ್ಸ್ನಲ್ಲಿ ಕೇಳಿದ್ದಂಥ ಕ್ವಶನ್ ಇದು. ದೇರ್ ಈಸ್ ಎ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಕಾಲ್ಡ್ EcoR1.
ವಾಟ್ ಡಸ್ CO ಪಾರ್ಟ್ ಇನ್ ಇಟ್ ಸ್ಟ್ಯಾಂಡ್ ಫಾರ್? ಇದು ನೇಮಿಂಗ್ ಆಫ್ ದಿ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಕಾನ್ಸೆಪ್ಟಿಂದ ತೆಗೆದಿರೋದು, ಅಂದರೆ ನಾಮನ್ಕ್ಲೇಚರ್ ಆಫ್ ದಿ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಅಂತ ಹೇಳುವಂಥ ಕಾನ್ಸೆಪ್ಟ್ ಇದು. ಸೊ ECOR1 ತಗೊಂಡ್ರೆ ಇ ಅಂದರೆ ಏನಪ್ಪ? ಇ ಅಂದರೆ ದ ಬ್ಯಾಕ್ಟೀರಿಯಾ ಫ್ರಮ್ ವಿಚ್ ಇಟ್ ಈಸ್ ಎಕ್ಸ್ಟ್ರಾಕ್ಟೆಡ್, ದ ಜೀನಸ್ ನೇಮ್ ಆಫ್ ದಿ ಬ್ಯಾಕ್ಟೀರಿಯಾ. ಎಶ್ಚರೀಷಿಯಾ ಕೊಲೈ, ಇ ಅಂದರೆ ಎಶ್ಚರೀಷಿಯಾ ಅಂತ ಹೇಳಿ. ನೆಕ್ಸ್ಟ್ ಬರೋದು CO ಇನ್ ದಿ ರಿಸ್ಟ್ರಿಕ್ಷನ್ ಎನ್ಸೈಮಲ್ಲಿ. CO ಅಂದರೆ ಕೊಲೈ, ಅಷ್ಟೇ ವಿಷಯ. ಸೊ ಇ ಕೊಲೈ, ಎಶ್ಚರೀಷಿಯಾ ಕೊಲೈ, ಈಕೋ. ಆರ್ ಅಂತ ಹೇಳಿದ್ರೆ ಇಟ್ ಈಸ್ ನಥಿಂಗ್ ಬಟ್ ದ ಸ್ಟ್ರೈನ್ ಆಫ್ ದಿ ಎಶ್ಚರೀಷಿಯಾ ಕೊಲೈ. ಯಾವ ಸ್ಟ್ರೈನ್ ಇದೆ, ಯಾವ ವೆರೈಟಿ ಇದೆ, ಅದು ಆರ್ ವೆರೈಟಿ. 1 ಅಂತ ಹೇಳಿದ್ರೆ ಇಟ್ ಈಸ್ ದಿ ಆರ್ಡರ್ ಆಫ್ ಎಕ್ಸ್ಟ್ರಾಕ್ಷನ್. ಇದು ಮೊದಲನೇ ಸಲ ತೆಗೆದಿರೋದ, ಎರಡನೇ ಸಲ ತೆಗೆದಿರೋದ, ಮೂರನೇ ಸಲ ತೆಗೆದಿರೋದ. ಸೊ ಇದು ಫಸ್ಟ್ ಸಲ ತೆಗೆದಿರೋದು, ಸೊ ಫಸ್ಟ್ ಅಂತ ಕೊಡ್ತೀವಿ. ಸೊ ಇಲ್ಲಿ ಕೊಟ್ಟಿರೋದು CO ಪಾರ್ಟ್. CO ಅಂದರೆ ಇಟ್ ಈಸ್ ದಿ ಸ್ಪೀಷಿಯಸ್ ನೇಮ್ ಆಫ್ ದಿ ಎಶ್ಚರೀಷಿಯಾ ಕೊಲೈ. ಯಾವುದಪ್ಪ? ಕೊಲೈ. ಸೊ ಆಪ್ಷನ್ ಡಿ ಕರೆಕ್ಟ್ ಆದಂಥ ಆನ್ಸರ್ ಇದು.